ಇವತ್ತು ಡಿ ಕೆ ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ನಡೆಸಲಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಅವರ ಅಭಿಮಾನಿಗಳು ಬೆಳಗಾಂ ಮೂಲದ ದಂಪತಿ ಈಗ ಅವರ ಒಂದು CM ಪದಗ್ರಹಣ ಕಾರ್ಯಕ್ರಮನ ನೋಡೋದಕ್ಕೆ ಬೆಳಗಾಮಿಂದ ಏರ್ಪೋರ್ಟ್ನಲ್ಲಿ ಬೆಳಗಾಂ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸೊ ನಮ್ಮ ಜೊತೆ ಮಾತನಾಡೋದಕ್ಕೆ ಕೂಡ ಈಗ ಬೆಳಗಾಂನಿಂದ ಆಗಮಿಸಿರುವಂಥ ದಂಪತಿಗಳೀಗ ನಮ್ಮ ಜೊತೆ ಬನ್ನಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಸರ್, ಡಿ ಕೆ ಶಿವಕುಮಾರ್ ಫೋಟೋಗಳು ನೀಡ್ಕೊಂಡು ದಂಪತಿ ಎಲ್ಲ ಬಂದಿದ್ದೀರಾ. ಸೊ ಅವರ ಪದಗ್ರಹಣ ಕಾರ್ಯಕ್ರಮ ನೋಡಬೇಕು ಅಂತ ಅವರ ಅಭಿಮಾನಿಗಳು ಅಂತ ಹೇಳ್ತಾರೆ. ಯಾವ ರೀತಿ ಅಭಿಮಾನ ಇದೆ ಸರ್? ಸರ್ ನಮ್ಮದು ಸರ್ ಕೂಡ 3-4 ವರ್ಷದಿಂದ ಸಂಬಂಧ ಇದೆ ನಮ್ಗೆ. ಅವರ ಸಹಚರ ಆಗ್ಬೋದು, ಅವರ ಹಲೋ ಸರ್, ನಾವು ಪ್ರತಿ ವರ್ಷ ಅಧಿವೇಶನಕ್ಕೆ ಹೋಗ್ತೇವಲ್ಲ, ಅಲ್ಲಿ ಸರ್ನ ಭೇಟಿಯಾಗಿರ್ತೀವಿ. ಕೂಡಿಬಿಟ್ಟು ಒಂದು ಅಭಿಮಾನ, ಅದನ್ನು ಬಿಟ್ಟರೆ ಏನಿಲ್ಲ. ಸೊ ಮೇಡಮ್, ಯಾಕೆ ಡಿ ಕೆ ಶಿವಕುಮಾರ್ ಮೇಲೆ ನಿಮ್ಗೆ ಇಷ್ಟೊಂದು ಅಭಿಮಾನ ನಿಮ್ಮ ಕುಟುಂಬಕ್ಕೆ? ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಅನ್ನಿಸ್ಲಿಲ್ಲ ರೀ. ಆಮ್ಯಾಗ ದಿನ ಹೋಗಾಕತ್ತವಲ್ರಿ ಅಲ್ಲಿ ವರ್ಷ. ಅವಾಗ ಮಕ್ಕಳಿಗೆಲ್ಲ ಅವರೇ ಇಷ್ಟ ಆಗಕತ್ತರ್ರಿ. ಅವರೆಲ್ಲ ಮಾಡ್ತಾರೆ, ಮಮ್ಮಿ ಹಂಗೆ ಮಾಡ್ತಾರೆ, ಮಾಡಿದ್ದೆಲ್ಲ ಏನೂ ಇದು ಫೇಕ್ ಆಗಲಿಲ್ಲ, ಎಲ್ಲ ಬರೋಬ್ಬರ ಐತಿ. ಬಸ್ ಪಾಸ್ ಫ್ರೀ ಐತಿ, ಮತ್ತು ಎಲ್ಲರೂ ಹೋಗೋದು ಬಂತು, ರೊಕ್ಕ 2,000 ರೂಪಾಯಿ ಎಲ್ಲ ಬರ್ತೈತಲ್ರಿ. ಅದೇ ಎಲ್ಲರೂ ಮಕ್ಕಳಿಗೆ ಅವ್ರು ಮಾಡಿದ್ದೆಲ್ಲ ಕರೆ ಐತೆ. ಅವರು ಮುಂದೆ ಆಗ್ಬೇಕನ್ನೋದು ನಮ್ಮ 4 ಮಕ್ಕಳದು ಆಸೆ ಅದ ಐತ್ರಿ. ಮತ್ತು ಈ ಸಲ ಅಂತೂ ಅವ್ರಾಗತ್ತಾರದಕ್ಕೂ ಭಾಳ ಖುಷಿಯಾಗ್ಯಾರ ಅವ್ರು. ಅದಕ್ಕೆ ನಮಗೆ ಏರ್ಪೋರ್ಟ್ದಾಗ ಹತ್ತಿಸಿ ಕಳಿಸಿದ್ರು ಅವ್ರು. ವಿಮಾನಲೆ ಹೋಗ್ರಿ ಸಿಗ್ತಾರು, ಬಸ್ಲೆ ಆದ್ರೆ ನಾಳೆ ಹೋಗಿ ಮುಡ್ತೀರಂತೆ. ವಿಮಾನಲೇನ ಬಂದವ್ರು ಇಬ್ಬರು. ಫಸ್ಟ್ ಟೈಮ್ ವಿಮಾನಲೆ ಬಂದಿದ್ರೆ ಅವ್ರ ಮುಖಾಂತರ ನಾವು ವಿಮಾನದಾಗ ಬರೋಂಗಾತ್ರಿ ಈಗ ಡಿ ಕೆ ಶಿವಕುಮಾರ್ ನೋಡೋ ಸಂಬಂಧ. ಎಸ್, ಈಗ ಸರ್ ಅಂದರೆ ಯಾವ ರೀತಿ ಮೊದಲೇನಾದರೂ ಅವ್ರನ್ನ ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಭೇಟಿ ಆಗಿದ್ರಾ? ಸೊ ಅವ್ರ ಜೊತೆ ಯಾವ ರೀತಿಯಾದಂಥ ಒಂದು ಇದಿದೆ? ಭೇಟಿ ಆಗಿದ್ದೀವಿ ಸರ್, ಭೇಟಿ ಆಗಿದ್ದೀವಿ. ಖರೆ ಮಾತಲ್ಲಂತ ಹೋದ ವರ್ಷ ಅಧಿವೇಶನ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಂಥ ಸಮಯದಲ್ಲಿ ಹೇಳಿದರು. ಮತ್ತು ಅವರು ವಿಶೇಷವಾಗಿ ಅಂದ್ರೆ ಅವರ ಡ್ರೈವರ್ ಸರ್ ಆಗಿರ್ಬೋದು, ಅವರ ಸೆಕ್ಯೂರಿಟಿ ಆಗಿರ್ಬೋದು, ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯ ರೀ. ಮಕ್ಕಳಾಗಲಿ ಅವರಾಗಲಿ ಹೋದಂತ ಹಿಂಗಾಗಿ ರೂಢಿ ಮಾಡ್ಕೊಂಡ್ಬಿಟ್ಟು ಈಗ ಸರ್ ಕೇಳಿದ್ಗಳು ಒಂದು ಸ್ವಲ್ಪ ಏನೋ ಖುಷಿ ಅನ್ನಿಸ್ತು. ಪದಗ್ರಹಣಕ್ಕೆ ಹೋಗಲೇಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರು ಕೂಡಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಎಸ್, ಈಗ ಯಾವ ರೀತಿ ಅನಿಸ್ತಿದೆ ಮೇಡಮ್ ಇವತ್ತಿಂದ CM ಆಗ್ತಾರೆ ಅವರು? ಸೊ ಏನು ಅನ್ನಿಸ್ತದೆ ನಿಮಗೆ? ನಮಗೆ ಆಗ್ಬೇಕನ್ನೋದ ಖುಷಿ ಐತ್ರಿ. ಅವ್ರಾದ್ರೆ ಇನ್ನೂ ಏನಾರು ಇಂಪ್ರೂವ್ ಆಗ್ತೈತೆ ಅನ್ನೋದು ಐತ್ರಿ. ಒಟ್ಟು ಇಬ್ಬರು ಅವ್ರು ಚಲೋನ ಮಾಡ್ಯಾರ್ರಿ. ಸಿದ್ದರಾಮಯ್ಯ ಸರ್ ಹತ್ರಿ, ಡಿ ಕೆ ಶಿವಕುಮಾರ್ ಹತ್ರಿ, ಇಬ್ಬರು 2 ಕಣ್ಣಿದ್ದಂಗೆ ರೀ. ಕರೇನ ಅವರ ಇಬ್ಬರು ಮಾಡ್ತಾರ ಅನ್ನೋದೇ ಚಲೋ ಐತ್ರಿ ನಮಗೂ. ಎಸ್, ಇದು ಏನು ಬೆಳಗಾಮಿಂದ ಆಗಮಿಸಿರುವಂಥ ದಂಪತಿಯ ಮಾತಂದರೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಗಳಾಗಿದ್ದೀವಿ. ಅವರ ಒಂದು CM ಪದಗ್ರಹಣ ಕಾರ್ಯಕ್ರಮ ನೋಡೋದಕ್ಕೆ ನಾವು ಇದೇ ಮೊದಲ ಬಾರಿಗೆ ನಾವು ವಿಮಾನ ಹತ್ತಿದ್ದೀನಿ. ತುಂಬ ಸಂತಸದ ಕ್ಷಣಗಳು ನಮಗೆ ಇವೆಲ್ಲ ಅನ್ನೋ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.